ನಿನ್ನೆ ಸಂಜೆ ಕರೆಕ್ಟಾಗಿ 7 ಗಂಟೆಗೆ ಒಂದು ಸುದ್ದಿ ಬಂತು. ನಾಳೆ ಬೆಳಗ್ಗೆ 10:30 ಅರ್ಥಾತ್ ಇವತ್ತು ಬೆಳಗ್ಗೆ 10:30 2 ಪ್ರಮುಖ ಪ್ರಕರಣಗಳ ತೀರ್ಪು ಜಸ್ಟಿಸ್ ನಾಗಪ್ರಸನ್ನರ ಪೀಠದಿಂದ ಅಂತ. 2 ಪ್ರಮುಖ ಪ್ರಕರಣಗಳ ತೀರ್ಪು ಯಾವುದು? ಮುಡಾ ಹಗರಣದ ಆರೋಪ ಸಿದ್ದರಾಮಯ್ಯನವರ ಪತ್ನಿ, ಅವರ ಬಾವು ಮೈದ್ನ, ಜೊತೆಗೆ ಅವರಿಗೆ ಜಮೀನು ಮಾರಿದ್ದ ದೇವರಾಜು ಅವರ ಮೇಲೆ ಬಂದಿತ್ತು. ಅದರ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ರು. ಲೋಕಾಯುಕ್ತ ಪೊಲೀಸರಿಂದ ಸರಿಯಾಗಿ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಪಾರದರ್ಶಕ ತನಿಖೆ ಮಾಡೋದಿಲ್ಲ, ಇದನ್ನು CBI ಕೊಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿ, ಅದರದ್ದು ವಿಚಾರಣೆ ಮುಗಿದಿತ್ತು. ತೀರ್ಪು ಬರೋದು ಬಾಕಿ ಇತ್ತು. ನಾಳೆ ಬೆಳಗ್ಗೆ 10:30 ತೀರ್ಪು ಅಂತ 7 ಗಂಟೆಗೆ ಸುದ್ದಿ ಬಂತು. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 17 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಪ್ರಕರಣ. ಆ ಪ್ರಕರಣದ ತನಿಖೆ ನಡೀತಾ ಇತ್ತು. ತಮ್ಮನ್ನ ಪೊಲೀಸರು ಬಂಧಿಸಬಹುದು ಅನ್ನುವ ಸಂಶಯ ಬಂದಾಗ ಯಡಿಯೂರಪ್ಪನವರು ಹೈಕೋರ್ಟಿಗೆ ಬಂದಿದ್ರು. ತಡೆ ತಗೊಂಡಿದ್ರು, ಸ್ಟೇ ತಗೊಂಡಿದ್ರು. ಸ್ಟೇ ತೆರವುಗೊಳಿಸಬೇಕು ಅನ್ನುವ ಮನವಿ CID ಕಡೆಯಿಂದ, ಪ್ರಕರಣವನ್ನೇ ರದ್ದುಗೊಳಿಸಬೇಕು ಅನ್ನುವ ಮನವಿ ಯಡಿಯೂರಪ್ಪನವರ ಕಡೆಯಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಗಿದಿತ್ತು. ಅದರ ತೀರ್ಪು 2 ಅರ್ಜಿಗಳು ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಎದುರಿಗೆ ಇದ್ದು ಹಾಲಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಇಬ್ಬರ ಪೈಕಿ ಹಾಲಿ ಮುಖ್ಯಮಂತ್ರಿಗಳಿಗೆ ದೊಡ್ಡ ರಿಲೀಫ್. ಮಾಜಿ ಮುಖ್ಯಮಂತ್ರಿಗಳಿಗೂ ಒಂದು ರಿಲೀಫ್. ಆಂಟಿಸಿಪೇಟರಿ ಬೇಲ್ ಕೊಟ್ಟಿದೆ ನ್ಯಾಯಾಲಯ, ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಅದರ ಅರ್ಥ ಬಂಧನದ ಭೀತಿಯಿಂದ ಯಡಿಯೂರಪ್ಪನವರು ಪಾರಾದರು. ಆದರೆ ಅವರ ಮೇಲಿನ ಕೇಸನ್ನ ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಯಡಿಯೂರಪ್ಪನವರು ಕೇಸನ್ನು ಕ್ವಾಶ್ ಮಾಡಬೇಕು, FIR ಕ್ವಾಶ್ ಮಾಡಿ ಅಂತ ಅರ್ಜಿ ಹಾಕೊಂಡಿದ್ರು. ಮಾಡಕ್ ಆಗೋದಿಲ್ಲ ಅಂತ ಹೈಕೋರ್ಟ್ ಹೇಳಿ. ಕೋರ್ಟ್ನ ಪ್ರಕ್ರಿಯೆಗೆ ತಡೆಯನ್ನ ಕೊಟ್ಟಿದ್ರು ಈ ಹಿಂದೆ ಜಸ್ಟಿಸ್ ನಾಗಪ್ರಸನ್ನರು. ಈಗ ಆ ತಡೆ ಇಲ್ಲ. ಟ್ರಯಲ್ ಕೋರ್ಟ್ ತನ್ನ ಪ್ರಾಸೆಸ್ ಅನ್ನು ಮುಂದುವರಿಸಬಹುದು. ಆದರೆ CID ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡಂಗಿಲ್ಲ. ಪರ್ಮನೆಂಟ್ ಎಕ್ಸೆಂಪ್ಷನ್ ಅಂತ ಹೇಳ್ತಾರೆ. ಖುದ್ದು ಹಾಜರಾತಿಯಿಂದ ವಿನಾಯಿತಿ, ಅದನ್ನ ಯಡಿಯೂರಪ್ಪನವರು ಪಡ್ಕೊಂಡಿದ್ರು. ಇನ್ನು ಮುಂದೆ ವಿಚಾರಣೆಗೆ ಕೋರ್ಟಿಗೆ ಹಾಜರಾಗಬೇಕು. ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಹಲವು ಷರತ್ತುಗಳನ್ನು ವಿಧಿಸಿದೆ ಹೈಕೋರ್ಟ್. ನಿರೀಕ್ಷಣಾ ಜಾಮೀನು ಕೊಡುವಾಗ ಷರತ್ತುಗಳನ್ನು ವಿಧಿಸಲಾಗುತ್ತೆ. ಆ ಪ್ರಕಾರ ಯಡಿಯೂರಪ್ಪನವರು ಷರತ್ತುಬದ್ಧ ಜಾಮೀನನ್ನು ಪಡೆದಿದ್ದಾರೆ. 5 ಲಕ್ಷ ರೂಪಾಯಿದ್ದು ಬಾಂಡ್ ಇಡಬೇಕು, 2 ಶ್ಯೂರಿಟಿ ಕೊಡಬೇಕು. ಬೆಂಗಳೂರು ಬಿಟ್ಟು ಹೊರಗೆ ಹೋಗಬೇಕು ಅಂದ್ರೆ ಕೋರ್ಟಿನ ಅನುಮತಿ ತೆಗೆದುಕೊಳ್ಳಬೇಕು. ಸಾಕ್ಷ್ಯನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಿಲ್ಲ.
ಈ ಷರತ್ತುಗಳನ್ನು ವಿಧಿಸಿ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಎಲ್ಲಿ ಸಿಐಡಿ ಅವರು ಬಂದು ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಭಯ ಒಂದು ಮುಕ್ತಿಯಾಗಿದೆ ಯಡಿಯೂರಪ್ಪನ. ಕೋರ್ಟ್ ಸಮನ್ಸ್ ಕೊಟ್ಟಾಗ ವಿಚಾರಣೆಗೆ ಹೋಗಬೇಕು, ನಿಂತ್ಕೋಬೇಕು. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗುವಾಗ ಕೋರ್ಟಿನ ಪರ್ಮಿಷನ್ ತಗೋಬೇಕು. ಕಳೆದ ವರ್ಷ ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಯಿತು. ಮಾರ್ಚ್ 14ನೇ ತಾರೀಕು. ಫೆಬ್ರವರಿ 2ಕ್ಕೆ ನನ್ನ 17 ವರ್ಷದ ಮಗಳ ಮೇಲೆ ಯಡಿಯೂರಪ್ಪನವರು ದೌರ್ಜನ್ಯ ಎಸಗಿದ್ರು ಅಂತ ಕಂಪ್ಲೇಂಟ್ ಕೊಟ್ಟವರು ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ತೀರ್ಕೊಂಡಿದ್ದಾರೆ. ಮಾರ್ಚ್ 14ಕ್ಕೆ ಎಫ್ಐಆರ್ ಆಯಿತು. ಪೊಲೀಸರು ತನಿಖೆ ಶುರು ಮಾಡಿದ್ರು. ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸಲಾಯಿತು. ಅದಾಗಿ ಕರೆಕ್ಟ್ ಆಗಿ 3 ತಿಂಗಳಿಗೆ ಜೂನ್ 14ನೇ ತಾರೀಕು ಯಡಿಯೂರಪ್ಪನವರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಯಿತು. ಆಗಸ್ಟ್ 30ಕ್ಕೆ ಹೈಕೋರ್ಟ್ ಯಡಿಯೂರಪ್ಪನವರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಆದೇಶ ಕೊಟ್ಟಿತ್ತು. ದೊಡ್ಡ ರಿಲೀಫ್. ವಿಜಯೇಂದ್ರ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸನ್ನು ಇಶ್ಯೂ ಮಾಡಿತ್ತು. ಆ ಸಮನ್ಸನ್ನು ಸೆಟ್ ಅಸೈಡ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಬಹಳ ದಿನಗಳ ಕಾಲ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟ್ ಅಸೈಡ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ. ರಮೇಶ್, ಈಗಾಗಲೇ ತನಿಖೆ ಪೂರ್ತಿಯಾಗಿ ಮುಗಿದಿದೆ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಯಾರ್ಯಾರು ಹೇಳಿಕೆ ಪಡ್ಕೊಂಡಿದ್ದಾರೆ, FSL ನಿಂದ ರಿಪೋರ್ಟ್ ಬಂದಿದೆ, ಮಹಾಜರಾಗಬೇಕಾದ ಜಾಗಗಳೆಲ್ಲ ಮಹಾಜರಾಗಿದ್ದಾವೆ ಅಲ್ವಾ? ಇನ್ನೇನೇ ಇದ್ರೂ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಬೇಕು. ಖಂಡಿತ ಅಜಿತ್, ಅಂದರೆ ಯಡಿಯೂರಪ್ಪನವರ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ CID ಈಗಾಗಲೇ ಚಾರ್ಜ್ ಶೀಟನ್ನು 2 ಬಾರಿ ಪ್ರಿಲಿಮಿನರಿ ಚಾರ್ಜ್ ಶೀಟನ್ನು ಹಾಕ್ತು. ಆಮೇಲೆ ಫೈನಲ್ ಚಾರ್ಜ್ ಶೀಟನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಕೊಟ್ಟಿರುವಂಥದ್ದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಂದೆ ಈಗಾಗಲೇ 2 ಚಾರ್ಜ್ ಶೀಟ್ಗಳಿದೆ. ಸೊ ಈ ಸಂದರ್ಭದಲ್ಲಿ ಕೋರ್ಟು ಅವರ ವಿರುದ್ಧ ಒಂದು ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಂಡು ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಅಂದರೆ ಇದಕ್ಕಿಂತ ಮೊದಲು ಅವ್ರು ಆಲ್ರೆಡಿ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ತೆಗೆದುಕೊಂಡಿದ್ರು. ಹಾಗಾಗಿ ಅವರಿಗೆ ಏನೋ ಪ್ರತಿ ವಿಚಾರಣೆ ಮುಂದೆ ಹೋದಂತೆ ಅಲ್ಲಿಯವರೆಗೆ ಇದು ಎಕ್ಸ್ಟೆಂಡ್ ಆಗ್ತಾ ಬಂದಿತ್ತು. ಆದರೆ ನಿರೀಕ್ಷಣಾ ಜಾಮೀನು ಇಂಟ್ಯಾಕ್ಟು ಸಿಕ್ಕಿರಲಿಲ್ಲ. ಆದರೆ ಇವತ್ತು ಅಂದರೆ ಅವರಿಗೆ ಸಂಪೂರ್ಣವಾದಂಥ ಆಂಟಿಸಿಪೇಟರಿ ಬೇಲನ್ನು ಅವರಿಗೆ ಗ್ರಾಂಟ್ ಮಾಡಿರುವಂಥದ್ದು ಕೋರ್ಟು. ಈ ಸಂದರ್ಭ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿರುವಂಥದ್ದು. ಅದರಲ್ಲಿ ಸಾಮಾನ್ಯವಾಗಿ ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡಬಹುದು, ನೇರ ಪರೋಕ್ಷವಾಗಿ ಅದೇ ಪ್ರಭಾವ ಬೀರಬಾರ್ದು ಅನ್ನುವಂಥದ್ದು. ಮತ್ತು ಈ ರೀತಿಯ ಕಂಡೀಷನ್ ಜೊತೆಗೆ ಒಂದು ವಿಶೇಷವಾಗಿ ಅಂದರೆ ಜೂರಿಸ್ಡಿಕ್ಷನ್ ಅನ್ನು ಬಿಟ್ಟು ಯಡಿಯೂರಪ್ಪನವರು ಹೋಗಬಾರ್ದು ಅನ್ನುವಂಥ ಒಂದು ಪ್ರಮುಖವಾದಂಥ ಕಂಡೀಷನ್ಸನ್ನು ಹಾಕಿರುವಂಥದ್ದನ್ನು ಇಲ್ಲಿ ಕಾಣಬಹುದು. ಈ ಪ್ರಕರಣದಲ್ಲಿ ಈಗ ಯಡಿಯೂರಪ್ಪನವರು
ಇನ್ನು ಮುಂದೆ ಏನೋ ಕೋರ್ಟ್ನ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ ಸಂದರ್ಭದಲ್ಲಿ ಅವರಿಗೆ ಸಮನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಕೋರ್ಟ್ ಮುಂದೆ ಹಾಜರಾಗಬೇಕು. ಈ ಹಿಂದೆ ಒಂದ್ಸರಿ ಆಲ್ರೆಡಿ ಕಾಗ್ನಿಜೆನ್ಸ್ ತೆಗೆದುಕೊಂಡು ಸಮನ್ಸನ್ನು ಜಾರಿ ಮಾಡಿತ್ತು, ಕಾಗ್ನಿಜೆನ್ಸ್ ರದ್ದು ಮಾಡಿದೆ ಮತ್ತೆ ಸಮನ್ಸನ್ನು ರದ್ದು ಮಾಡಿದೆ. ಅದರ ಜೊತೆಗೆ ಮತ್ತೆ ಹೊಸದಾಗಿ ಕಾಗ್ನಿಜೆನ್ಸ್ ತೆಗೆದುಕೊಂಡು ಮತ್ತೆ ಕ್ರಮವನ್ನು ತೆಗೆದಂದ್ರೆ ಮುಂದುವರೆದಂತೆ ಟ್ರಯಲ್ ಶುರುವಾಗಬಹುದು ಅನ್ನುವಂಥದ್ದನ್ನ ಕೂಡ ಕೋರ್ಟ್ ಹೇಳಿರುವಂಥದ್ದು. ಮತ್ತೆ ಕೋರ್ಟ್ ಹೇಳಿದೆ ಇಲ್ಲಿ ಮೆರಿಟ್ ಮೇಲೆ ಯಾವುದೇ ರೀತಿಯಾದಂಥ ತೀರ್ಮಾನವನ್ನ ನಾವು ಮಾಡಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ವಿಚಾರಣಾ ಸಂದರ್ಭದಲ್ಲಿ ಎರಡೂ ಪರ ವಕೀಲರುಗಳು ಕೂಡ ಯಡಿಯೂರಪ್ಪನವರ ಪರ ವಕೀಲರು ಇದರಲ್ಲಿ ಏನು ತಪ್ಪಿಲ್ಲ ಅನ್ನುವಂಥದ್ದು ವಾದ ಮಾಡಿದರೆ, CID ಪರ ಇದ್ದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ, ವಿಡಿಯೋ ಆಗಲಿ, FSL ರಿಪೋರ್ಟ್ ಆಗಲಿ, ಧ್ವನಿ ಪರೀಕ್ಷೆಯ ವರದಿ ಆಗಲಿ, ಈ ರೀತಿಯಾದಂಥ ಟೆಕ್ನಿಕಲ್ ವರದಿಗಳಲ್ಲಿ ಎಲ್ಲ ಒಂದು ಕಡೆ ಆರೋಪಕ್ಕೆ ಪೂರಕವಾದಂಥ ಸಾಕ್ಷಿಗಳಿದೆ. ಹಾಗಾಗಿ ಈ ರೀತಿ ಸಾಕ್ಷಿಗಳಿದ್ದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆದ ನಂತರ ಈ ಪ್ರಕರಣವನ್ನು ರದ್ದು ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ವಾದವನ್ನು ಮಾಡಿದರು. ಹಾಗಾಗಿ ಕೋರ್ಟ್ ಎಲ್ಲ ಒಂದು ಕಡೆ ಪ್ರೈಮಾ ಫೇಸೈ ಈ ಒಂದು ಕೇಸಿನಲ್ಲಿ ಒಂದಷ್ಟು ಸಾಕ್ಷಿಗಳಿರಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದು ಅದನ್ನು ಟ್ರಯಲಲ್ಲಿ ಟ್ರಯಲಲ್ಲಿ ಫೇಸ್ ಮಾಡಲಿ, ಟ್ರಯಲಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನುವಂಥದ್ದು ತೀರ್ಮಾನ ಆಗಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರ ವಾದದಲ್ಲಿ ಅವ್ರಿಗೆ 80 ವರ್ಷ ವಯಸ್ಸಾಗಿದೆ, ಜೊತೆಗೆ ಈ ಅವರ ಒಂದು ರಾಜಕೀಯದ ಜೀವನದ್ದು ಬೇರೆ ಬೇರೆ ಕಾರಣಗಳನ್ನು ನೀಡಿ ಇಂಥ ಏಜಲ್ಲಿ ಈ ರೀತಿಯಾದಂಥ ಅಪರಾಧಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿ ವಾದವನ್ನು ಮಾಡ್ತಾರೆ. ಜೊತೆಗೆ ತನಿಖೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಿದ್ದಂಥ ಅವರ ಮನೆ ಕೆಲಸದವರಾಗಲಿ ಮತ್ತೆ ಬೇರೆ ಒಂದಷ್ಟು ಜನರು ಏನು ಅವತ್ತು ಅಲ್ಲಿ ಓದಂಥವ್ರು ಇದ್ರು ಅವರೆಲ್ಲರ ಹೇಳಿಕೆಗಳನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ನೆಗೆಟಿವ್ ಆನ್ಸರ್ನ ಕೊಟ್ಟಿದ್ರು. ಅಂದರೆ ಈ ರೀತಿ ಯಾವುದೇ ದೌರ್ಜನ್ಯಗಳಾಗಿಲ್ಲ ಅನ್ನೋದು. ಆದರೆ ಪ್ರಾಸಿಕ್ಯೂಷನ್ ಬೇರೆ ರೀತಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಹೇಳಿರುವಂಥದ್ದು ಒಂದು ಸ್ಪಷ್ಟವಾಗಿ ಹೇಳಿದೆ, ನಾವು ಮೆರಿಟ್ ಆಫ್ ದಿ ಕೇಸ್ ಇದನ್ನು ಹೋಗ್ತಾನೆ ಇಲ್ಲ. ಸೊ ಮೆರಿಟ್ ಆಫ್ ದಿ ಕೇಸ್ ಟ್ರಯಲ್ ನೋಡುತ್ತೆ. ಈಗ ತೆಗೆದುಕೊಂಡಂತ ಹಿಂದೆ ತೆಗೆದುಕೊಂಡ ಕಾಗ್ನಿಜೆನ್ಸ್ ಸರಿಯಾದಂತೆ ಕಾಣ್ತಾ ಇಲ್ಲ, ಹಿಂದೆ ಕೊಟ್ಟಂತ ಸಮನ್ಸನ್ನ ರದ್ದು ಮಾಡ್ತಾ ಇದ್ವಿ, ಮತ್ತೆ ಹೊಸದಾಗಿ ಟ್ರಯಲ್ ಶುರು ಮಾಡುವಂತದ್ದು ಅದು ಕೆಳ ನ್ಯಾಯಾಲಯಕ್ಕೆ ಬಿಟ್ಟದ್ದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೆ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಅನ್ನುವಂಥ ಒಂದು ಪ್ರಮುಖವಾದ ಕಂಡೀಷನ್ ಹಾಕಿರುವಂಥದ್ದು. ಒಂದು ವೇಳೆ ಬೆಂಗಳೂರನ್ನ ಬಿಟ್ಟು ಹೋಗಬೇಕು ಅನ್ನುವಂಥದ್ದಾದ್ರೆ ಮೊದಲೇ ಅವರು ಏನೋ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ನಿಗದಿತ ಸಮಯಕ್ಕೆ ಅನುಮತಿಯನ್ನು ಪಡ್ಕೊಂಡು ಹೊರಗಡೆ ಹೋಗ್ಬೇಕಂತ ಅನಿವಾರ್ಯತೆ ಯಡಿಯೂರಪ್ಪನವರಿಗೆ ಎದುರಾಗಿರುವಂತಹದ್ದು. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಎನಿ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಟು ಇಟ್? ನನಗೇನು ಅನ್ನಿಸ್ತಿಲ್ಲ. ಅಲ್ಲ, ಬೆಂಗಳೂರು ಬಿಟ್ಟು ಹೋಗದಂತೆ ಹೌದು, ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅವತ್ತಿಗೂ ಕೂಡ ಅದೊಂದು ರೀತಿಯಾಗಿರ್ತಕ್ಕಂಥ ಹಿಂಡರೆನ್ಸ್ ಇರುತ್ತೆ. ಯಾಕಂದರೆ ನೀವು ಯಡಿಯೂರಪ್ಪನವರು ಪದೇ ಪದೇ ಶಿವಮೊಗ್ಗಕ್ಕೆ ಹೋಗ್ತಿರ್ತಾರೆ, ಇತ್ತೀಚೆಗೆ ಬೇರೆ ಬೇರೆ ಕಡೆ ಪ್ರವಾಸಕ್ಕೂ ಹೋಗ್ತಿರ್ತಾರೆ. ನಾಳೆ ಅವರ ಮಾರ್ಚ್ನಲ್ಲೋ ಏಪ್ರಿಲ್ನಲ್ಲೋ ಅವ್ರ ಹುಟ್ಟಿದಬ್ಬ ಬರುತ್ತೆ. ಆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಅವರ ಬೆಂಬಲಿಗರು ಹೇಳ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬೆಂಗಳೂರು ಅಂದರೆ ಇಡೀ ಪ್ರಕರಣದಲ್ಲಿ ಜಾಮೀನು ಮೊದಲೇ ಇತ್ತು, ಈಗ ಜಾಮೀನನ್ನು ನಿರೀಕ್ಷಣಾ ಜಾಮೀನನ್ನು ಕಂಟಿನ್ಯೂ ಮಾಡಲಾಗಿದೆ. ಟ್ರಯಲ್ ಇರ್ತಕ್ಕಂಥ ಒಂದು ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವುಗೊಳಿಸಿದೆ, ಟ್ರಯಲ್ ನಡೆಯುತ್ತೆ. ಆದರೆ ಬೆಂಗಳೂರು ಬಿಟ್ಟು ತೆರಳದಂತೆ ಹೇಳಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮತ್ತು ಏನು ವಿಜೇಂದ್ರ ಒಂದು ಪೊಲಿಟಿಕಲ್ ಬ್ಯಾಟಲನ್ನು BJPಯಲ್ಲಿ ಎದುರಿಸ್ತಾ ಇದ್ದಾರೆ, ಅದಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಸಣ್ಣ ಸೆಟ್ ಬ್ಯಾಕ್ ಅಂತ ನಿಶ್ಚಿತವಾಗಿ ಮೇಲ್ನೋಟಕ್ಕೆ ಅನಿಸುತ್ತೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ರಮೇಶ್. ಇದು ಮಾಜಿ ಮುಖ್ಯಮಂತ್ರಿಗಳದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.